ಅಂದ್ರೆ ಈ ಕುತ್ತಿಗೆ ನಿಂತಿರೋದು ಈ ಕಾಲಿಂದ ಹಿಂಗೆ ಅಂದ್ರೆ ನೀವು ಕೈ ಸಹ ತೆಗ್ದಿಡ್ಬೇಕು. ಎಲ್ಲಾನು ಮಾಡ್ಬೇಕು. ಅದು 2 ನೇಳು ಇವಳು ಫಸ್ಟ್ ನೇಳು ಹಿಂಗೆ ಇದ್ದಿತ್ತು. ಇವಳು 2 ನೇಳು. ಅವ್ರು 18 ವರ್ಷ, ಇವಳು 18 ವರ್ಷ ಇದ್ಲು, ಇವಳು 15 ವರ್ಷ ಇದ್ಲು. ಕೂತ್ಕೊಂಡೇ ಇರಬೇಕು ಅನ್ನೋ ನನಗೂ ಆಗೋದಿಲ್ಲ. ತೊಡೆ ನೋವು ಬರೋದು, ಕಾಲು ನೋವು ಬರೋದು, ಕೈ ನೋವು ಬರೋದು, ಬೆನ್ನು ಎದೆ ಎಲ್ಲ ನೋವು ಬರೋದು. ಮೊದಲು ಬರ್ತಿದ್ದಿಲ್ಲ, ಇತ್ತೀಚೆಗೆ ಈಗ ನನಗೆ ಒಂದು ಅರ್ಧ ಗಂಟೆನೂ ಕೂರಕ್ಕಾಗಲ್ಲ. 3 ಮಕ್ಕಳು ತಿರ್ಗಾಡ್ದೇ ಇದ್ದವು, ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು. ಆ ಟೈಮಲ್ಲಿ 4 ಜನ ನನಗೆ ಮಕ್ಕಳು. ಅದರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನಗೆ ಅವರು ಕೆಲಸ ಮಾಡಿದ್ರು ತಂದು ಹಾಕೋರು, ಮಕ್ಕಳು ನೋಡ್ಕೊಂಡು ನಾನು ಹೆಂಗೆ ಇದ್ದೆ. ನಮ್ಮ ಯಜಮಾನ್ರು ಹುಷಾರಿಲ್ಲದೆ ತೀರೋದ್ರು. ನನಗೆ ಹುಷಾರಿಲ್ದಾಗ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಕಾಲು ಕಟ್ಕೊತೀನಿ, ನನಗೆ ನಮ್ಮ ಅಮ್ಮನ ಬಿಟ್ಟರೆ ಯಾರೂ ಇಲ್ಲ, ನಂಗೆ ಅದು ಒಂದು ಬೇಜಾರು. ನನಗೆ ನಮ್ಮ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟಂತೆ. ನಂಗೆ ಸ್ವಯನೇ ಇತ್ತಿಲ್ಲ. ಏನಾಗಿತ್ತು ಅಮ್ಮ? ಹುಷಾರಿತ್ತಿಲ್ಲ, ಹಿಂಗೆ ಬೇಜಾರಕ್ಕೆ ಒಂದು ಸತಿ ಭಾಳ ಜನ ಕುಡ್ದಿತ್ತು ನಿಜ. ಅಯ್ಯೋ ಕುಡ್ದಿದ್ದೆ ನಾನು. ಬದುಕನೇ ಬಾರ್ದು ನಾನು ಯಾಕೆ ಬಂದು ನಂಗೆ ಇವನಿಗೆ ಕೊಡೋಕೆ ಮನಸ್ಸು ಬರ್ನಿಲ್ಲ. ನಾನು ಆ ಕರ್ಮಕ್ಕೆ ಎಲ್ಲಿ ಹೋಗ್ಲಿ ಅಂತ ನಾನೇ ಬದುಕಬಾರ್ದು ಅಂತ ಆ ರೀತಿ ಮಾಡಿಬಿಟ್ಟೆ. ಹಾಸನ ಮತ್ತು ಕೊಡಗಿನ ಗಡಿಯಲ್ಲಿರುವ ಒಂದು ಗಂಗಾವರ ಒಂದು ಚಿಕ್ಕ ಗ್ರಾಮ ಇದು. ಶನಿವಾರ ಸಂತೆ ಹೋಬಳಿಗೆ ಬರುತ್ತೆ. ಇಲ್ಲೊಂದು ಸಣ್ಣ ಮನೆ ಇದೆ. ಈ ಮನೆನ ನೀವು ನೋಡ್ಬೋದು. ಆ ಗ್ರಾಮಕ್ಕೆ ಬಂದರೆ ಇಲ್ಲಿ ನೋಡಿ ನನ್ನ ಜೊತೆ ಇದ್ದಾರೆ ಇವರು ಜಯರಾಮ್ ಅವರು ಮತ್ತು ಅವರ ತಾಯಿ ರುಕ್ಮಿಣಿ ಅವರು. ಇವ್ರನ್ನ ನೋಡಿ, ಜಯರಾಮ್ ಅವ್ರನ್ನ. ಇವತ್ತು ಇವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಅವರ ಬದುಕಿನ ಕತೆಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಜಯರಾಮ್ ಮತ್ತು ರುಕ್ಮಿಣಿ ಅವರ ಬದುಕಿನ ಕತೆನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ಜಯರಾಮ್ ಅವರೇ, ನಿಮ್ಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಹಿಂದಿನ ಕತೆ ಏನು? ನಾವು ಹಾಗಾದ್ರೆ ನಮ್ಮ ಯಜಮಾನ್ರು ಇದ್ದಾಗ ನನಗೆ ಕಷ್ಟ ಸುಖ ಅನ್ನೋದು ಏನು ಗೊತ್ತಿತ್ತಿಲ್ಲ. ನನಗೆ 3 ಮಕ್ಕಳು ತಿರ್ಗಾಡ್ದೇ ಇದ್ದವು, ಒಬ್ಳೆ ಮಗಳು ತಿರ್ಗಾಡ್ತಾ ಇತ್ತು. ಆ ಟೈಮಲ್ಲಿ 4 ಜನ ನನಗೆ ಮಕ್ಕಳು. ಅದರಲ್ಲಿ ನಮ್ಮ ಯಜಮಾನ್ರು ಇದ್ದಾಗ ನನಗೆ ಅವರು ಕೆಲಸ ಮಾಡಿದ್ರು ತಂದು ಹಾಕೋರು, ಮಕ್ಕಳು ನೋಡ್ಕೊಂಡು ನಾನು ಹೆಂಗೆ ಇದ್ದೆ. ನಮ್ಮ ಯಜಮಾನ್ರು ಹುಷಾರಿಲ್ಲದೆ ತೀರೋದ್ರು. ತೀರೋಗಿ ಒಂದು 2 ವರ್ಷ. ಏನು ಕೆಲಸ ಮಾಡ್ತಿದ್ರು? ಕೂಲಿ ಕೆಲಸ ತೋಟದ ಕೆಲಸ ಓದ್ತಿದ್ರು. ಅಷ್ಟು ಪರಿಸ್ಥಿತಿ ಇದ್ರು ನನಗೆ ಕೂಲಿ ಕೆಲಸ ಮಾಡ್ತಿದ್ವಿ. ನಾವು ಬಡವರು ಅನ್ನೋ ಪರಿಸ್ಥಿತಿನೇ ನಮಗೆ ಕಾಣಿಸ್ದಂಗೆ ಅವನ್ನ ಸಾಕಿರೋದು. ನಮ್ಮ 3 ಜನ ಮಕ್ಕಳು ಹ್ಯಾಂಡಿಕ್ಯಾಪ್ಟ್. ಆಗ ನಮಗೆ ಕಷ್ಟ, ನಾವು ಬಡವರಾಗಿದ್ದೀವಿ ಅನ್ನೋ ಇದನ್ನೇ ನಮಗೆ ತೋರಿಸ್ಲಿಲ್ಲ. ಆ ಥರ ಸಾಕಿರೋ ನಮ್ಮ ಯಜಮಾನ್ರು. ಆ ಟೈಮಲ್ಲಿ ಅವ್ರು ತೀರೋಗಿ ಒಂದು 2 ವರ್ಷ ಗೋಳು ಹತ್ತಿರೋ ನಮಗೆ ಜೀವನ ಮಾಡೋಕ್ಕೆ ಸಖತ್ ಕಷ್ಟ ಬಿಡ್ತು. ಸಾಲ ಆಗ್ಬಿಡ್ತು. ಸಾಲ ಒಡವೆ ಗಿಡಬೆ ಎಲ್ಲ ತಗೋ ಬ್ಯಾಂಕಿಗೆ ಅಲ್ಲಿ ಇಟ್ಟು ಎಲ್ಲನೂ ಏನೇ ಮಾಡಿದ್ರು ನನಗೆ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಏನಾದ್ರು ಅವ್ರಿಗೆ ಏನಾಗಿತ್ತು? ಹುಷಾರಿಲ್ಲದೆ ತೀರೋಗಿತ್ತು. ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ? ಹಾಸನದಲ್ಲಿ ಅಡ್ಮಿಟ್ ಮಾಡಿತ್ತು. ಅಲ್ಲಿಂದಲೇ ಹೆಣ ತಂದಿತ್ತು. ಆಮೇಲೆ ಆಗ ಅವರು ಹಿಂಗೆ ಮನಸ್ಸಿಗೆಲ್ಲ ಬೇಜಾರ. ಮತ್ತು ಸಣ್ಣ ಕಾಕಂದು ನೋಡ್ಕೊಬಂದರು. 24 ಗಂಟೆ ಯೋಚನೆ, ನನಗೆ ಹಿಂಗೆ ಪರಿಸ್ಥಿತಿ ಕೊಟ್ಟನಲ್ಲ ಅಂತವ. ಆ ಟೈಮಲ್ಲಿ ಅವ್ರು ಹೋದಾಗ ನಮಗೆ, ನಾನು ಕಷ್ಟಪಟ್ಟು ಸಾಕಬೇಕು ಅಂತವ ಏನೇ ಮಾಡೋಕೋರಿ ಇವನ್ನ ಬಿಟ್ಟು ಹೋಗೋಕ್ಕಾಯ್ತಿತ್ತಿಲ್ಲ. ನಮಗೆ ಕೇವಲಾಗ ಆಗ್ಬಿಟ್ವಿ ನಾವು ಎಲ್ಲರ ಮುಂದೆ. ನಮಗೆ ಗಂಡಿದ್ದಾಗ ಆ ಥರ ಇದ್ವಿ. ಈಗ ಕೇವಲ ಆಗೋದಲ್ಲ ಅಂತ ನನಗೂ ಮನಸ್ಸಿನ ನೋವು. ಇವನು ಒಳನು ನನಗೆ ಬಿಟ್ಟು ಹೋಗೋ ಗೊತ್ತಿತ್ತಿಲ್ಲ. ಬಿಟ್ಟು ಹೋಗ್ದರೆ ಹೊಟ್ಟೆಗೆ ಬಿದ್ದಿತ್ತಿಲ್ಲ. ಬಿಟ್ಟೋರೆ ಹಿಂಗೆ ಬೆಳಗ್ಗೆ ಕೂರ್ಸೋರೆ ಸಾಯಂಕಾಲ ಬರ್ತಿತ್ತು. ಅಷ್ಟೊತ್ತರಿ ಸುಸ್ತಾಗಿರೋದು. ಹಿಂಗೆ ಕೂತಿರ್ಬೇಕು. ಸೊಂಟೆಲ್ಲ ನಾವು ಬಂದು ಕಣ್ಣೀರು ಒಬ್ಬನೇ ಕೂತ್ಕೊಂಡ್ರೊಳನು. ಆ ಟೈಮಲ್ಲಿ ನಾನು ಬಂದ್ಬಿಟ್ಟು, ಬೇಡ, ನಾವು ಬದುಕಿ ಯಾವ ಪ್ರಯೋಜನ ಇರಬೇಕು, ನಾವು ಯಾಕೆ ಬದುಕಿರ್ಬೇಕು, ಬದುಕಿ ಏನು ನಮಗಿನ್ನ ಬೇಡ, ನಾವು ಸಾಯಲೇಬೇಕು ಅಂತ ತೀರ್ಮಾನ ತಗೊಂಡ್ವಿ. ಆಗ ಹಿಂಗೆ ಗ್ರಾಮಸ್ಥರು ಮತ್ತು TV ಅದು ಇಲ್ಲಿ ನೋಡಾರಲ್ಲ, ಆಗ ಹೇಳಿ ಸುವರ್ಣ ನ್ಯೂಸ್ಗೆ ಹೋಗು, ನೀನು ಹೆಂಗೆ ಕಾಪಾಡ್ತಾನೆ ಅಂತ ಗ್ರಾಮಸ್ಥರೆಲ್ಲ ಹೇಳಿರು. ಹೋಗಿ ಅಲ್ಲೆಲ್ಲ ನಾನು ಕಷ್ಟ ಸುಖ ನೋಡಿದೆ. ಹೇಳ್ಕೊಂಡಾಗ ಅವರು, ನೋಡ್ತೀವಮ್ಮ ಏನಾರು ಸಹಾಯ ಮಾಡ್ತೀವಿ. ಜಯಪ್ರಕಾಶ್ ಸರ್ ಅವರು ಹೇಳಿ ಎಲ್ಲ ಪತ್ತಿವನ್ನು ಹೇಳಿದೆ. ಹಿಂಗೆ ಒಡವೆ ಎಲ್ಲ ಹಿಂಗೆ ಮಾಡಿದೆ. ನನಗೇನು ಬೇಡ, ಒಡವೆ ಬೇಡ, ಬೇಕಾರೆ ಸಾಲ ಒಂದು ತೀರಿಸ್ಕೊಡಿ. ನನಗೆ ಸಾಲ ಕೊಟ್ಟರು ಬಡ್ಡಿನೂ ಕೊಡು ಅಂತ ಕೇಳ್ತಾಯಿಲ್ಲ, ಬರೀ ಸಾಲ ಅಸಲು ಕೊಡು ಸಾಕು ನಮಗೆ ಅಂತ ಕೇಳ್ತಾರೆ. ಇವತ್ತು ಅವ್ನು ಆಸ್ಪತ್ರೆಗೆ ಕರ್ಕೋಬೇಕು ಅಂದ್ರೆ ಅವರು ಇರೋ ಒಂದು 50-100 ಕೇಳಬೇಕು. ಅದು ವಾಪಸ್ ನನಗೆ ಕೊಡೋಕ್ಕೂ ಏಗ್ತಿಲ್ಲ, ಪರಿಸ್ಥಿತಿ ಆಗಿದ್ನಿ ಅಂತ ಹೇಳಿದಾಗ ಅವರು, ಆಯ್ತಮ್ಮ, ನಾನು ಎಷ್ಟು ನಮಗೆ ದೇವರು ಸಹಾಯ ಮಾಡ್ತಾರೆ ಅದು ಮಾಡಿಕೊಡ್ತೀನಿ ಅಮ್ಮ, ಹಾಗೆಲ್ಲ ಮಾಡ್ಕೋಬೇಡಿ, ಏನಾದ್ರು ಸಾಯಬೇಕು ಮಾಡಬೇಕು ಅಂತ, ನಾವು ಏನಾದ್ರು ಮಾಡ್ತೀವಿ ಅಂತ ಹೇಳಿದರು. ನಾವು ಬಂದ್ವಿ. ರವಿ ಸರ್ ಕಳಿಸಿದ್ರು ಅಲ್ಲಿಂದ, ಮಡಿಕೇರಿ ಸುವರ್ಣ ನ್ಯೂಸ್ ಥರ ಕಳಿಸಿದ್ರು. ಅವ್ರು ಬಂದರು. 2 ಜನ ಬಂದು ನಮ್ಮ ಕಷ್ಟ ಎಲ್ಲ ನೋಡಿರು, ನಮ್ಮ ಇದೆಲ್ಲ ತಿಳ್ಕೊಂಡ್ರು. ತಗೊಂಡು ಹೋಗಿ ಆದಮೇಲೆ ನಮಗೆ ಜನ
ಎಲ್ಲವ ಅವ್ರವ್ರ ಕೈಲಿ ಎಷ್ಟೈತೆ 100 ಹಾಕೋರು ಹಾಕ್ಯವ್ರೆ, 500 ಹಾಕೋರು ಹಾಕ್ಯವ್ರೆ, 1000 ಹಾಕೋರು ಹಾಕ್ಯವ್ರೆ, 10,000 ಹಾಕೋರು ಹಾಕ್ಯವ್ರೆ. ಎಲ್ಲರಿಂದ ದಯದಿಂದ ಸುವರ್ಣ ಇದರಿಂದ ನಾನು ಇವತ್ತು ನನ್ನ ಮಗನ ನಾನು ಕರ್ಕೊಂಡು ಅಚ್ಚುಕಟ್ಟೆಗೆ ಅವನ ನೋವು ಆಗ್ದಂಗೆ ನೋಡ್ಕೊಂಡು ಇವತ್ತು ನಾವು ಒಂಚೂರು ಒಳ್ಳೇದಾಗಿದ್ದೀವಿ. ಅವರ ಈಗ 3 ಜನ ಅದೇ ಹ್ಯಾಂಡಿಕ್ಯಾಪ್ ತರನೇ ಆದ್ರು. ಮತ್ತೆ ಅವರು ಎಷ್ಟು ವರ್ಷಕ್ಕೆ? ಅವರು 18 ವರ್ಷ ಒಬ್ಳಿದ್ಲು, ಒಬ್ಳು 15 ವರ್ಷ ಇದ್ಲು. ಇವ್ರ ತರನೇ ನೋಡ್ಕೋಬೇಕಾಗಿತ್ತು ಅವ್ರನ್ನು. ಅಲ್ಲೈತೆ ಫೋಟೋ. ಅವ್ರು ಇನ್ನೂ ಮನಿಗ್ದಂಗೆ ಹಾವ್ನಂಗೆ ಒಬ್ಳು ಹಿಂಗೆ ಹಾವ್ನಂಗೆ ಹಿಂಗೆ ಡೊಂಕೆನಂಗೆ, ಇನ್ನೊಬ್ಳು ಹಿಂಗೆ ಕೂತಿದ್ದಂಗೆ. ಯಾಕೆ ಈ ತರ ಆಯ್ತು ಅಂತ ನೀವೇನಾದ್ರು ಚೆಕಪ್ ಆತರ ಏನು ಮಾಡಿಸ್ಲಿಲ್ವ ಅಮ್ಮ? ಹೋಗಿದ್ವಿ ಇಮ್ಮನ್ಸಿಗೆ, ಇವನ ಕರ್ಕೋಗಿದ್ವಿ. ಇಮ್ಮನ್ಸಲ್ಲಿ ಒಂದು 2 ತಿಂಗಳು ಇದ್ವಿ. ಅಲ್ಲಿ ಹೇಳಿರು ಆಪ್ರೇಷನ್ ಮಾಡ್ತೀವಮ್ಮ, ತಿರ್ಗಾಡ್ತಾನೆ ಅಂತ ನಾವು ಹೇಳಕ್ಕಲ್ಲ, ಆಪ್ರೇಷನ್ ಮಾಡಿ ನೋಡ್ತೀವಿ ಅಂದರು. ಆಮೇಲೆ ಆಪ್ರೇಷನ್ ಮಾಡ್ಸಿರ ಏನಾರು ತಿರ್ಗಾಡ್ದೆ ಹೋದರೆ ಈ ನೋವಲ್ಲ ಆ ನೋವು ತಡ್ಕೊಂಡು ಹೆಂಗೆ ಕತೆ ಬೇಕಾದ್ರೆ ಇದ್ರೆ ಹಿಂಗೆ ಎದ್ದು ಬಿಡ್ಲಿ ಇರಗಂಟ ನೋಡೋಣ ಅಂತಬಿಟ್ಟು ಆಪ್ರೇಷನ್ ಬೇಡ ಅಂದ್ವಿ. ಅಂದರೆ ತಿರ್ಗಾಡ್ತೀವಿ ಅಂತ ಗ್ಯಾರಂಟಿ ಹೇಳಿದ್ರೆ ನಾವು ಮಾಡಿಸ್ತಿದ್ರಿ. ಅವ್ರು ತಿರ್ಗಾಡ್ತಾನೆ ಅಂತ ಗ್ಯಾರಂಟಿ ಕೊಡಕ್ಕಲ್ಲ, ನೋಡ್ತೀವಿ ಚುಪ್ಪು ಏನಾಗೈತೆ ಅಂದ್ರೆ ಆಗ ಅವ್ರಿಗೆ ಏನು ಕಾಯಿಲೆ ಇತ್ತು ಅಂತ ತಿಳ್ಕೊಳಕ್ಕಾಗಿ ಏನು ಮಾಡ್ಬೋದೇನೋ. ಆಮೇಲೆ ಅವನ್ನ 6 ದಿವ್ಸ 3 ದಿವ್ಸ ಬದುಕನ 2 ದಿವ್ಸಕ್ಕಿಲ್ದಂಗೆ ಆಗಬಾರ್ದು. ಇದ್ರೆ ಅನ್ನ ಕೊಡೋಣ, ಸತ್ರ ಮಣ್ಣು ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಕರ್ಕೊಬಂದ್ರು. ಹಂಗೆ ನಾವು 2 ಹೆಣ್ಮಕ್ಳು ಅದೇ ತರ. ಈಗ 4 ಜನದಲ್ಲಿ ಒಬ್ರು ಮಾತ್ರ ಚೆನ್ನಾಗಿರೋದು. ಈಗ ಅವರೊಬ್ರು ಮದುವೆ ಮಾಡ್ಕೊಟ್ಟಿದ್ದೀರಾ ಅವ್ರನ್ನ? ಮದುವೆ ಮಾಡ್ಕೊಟ್ಟಿದ್ದೆ. ಅವಳಿಗೆ 2 ಜನ ಅವಳ ಜೋಳಿ ಮಕ್ಕಳು ಹುಟ್ಟಾವ, ಚೆನ್ನಾಗಿದ್ದಾರೆ ಮಕ್ಕಳು ಚೆನ್ನಾಗಿ. ಅವರೊಬ್ರು ಇವ್ರೊಬ್ರು ಈಗ ಇರೋದು ಇಬ್ರು ಇದ್ದಾರೆ. ಅವಳನ್ನೇ ನಮಗೆ ಈಗಲ್ ಪರಿಸ್ಥಿತಿ ಇದ್ದಿರ ಹೆಂಗ ಒಂದು ಅವ್ರ ಅನ್ನ ಅವ್ರ ಬಟ್ಟಿಗೆ ಆಗ ಅಂತರ ಮನೆಗೆ ಕೊಡಿವೆ. ಅವತ್ತು ನನ್ನ ಪರಿಸ್ಥಿತಿ ಆ ರೀತಿ ಇತ್ತು. ಇವತ್ತು ಅವ್ರಿಗೆ ಇರಾಕೆ ಮನೆ ಇಲ್ಲ, ಬಾಡಿಗೆ ಮನೆ ಇರೋದು, ಮಗಳುವೆ. ಅದೊಂದು ನನಗೆ ಕೊರ್ತನ ಹಿಡ್ದಂಗೆ ಆಗೈತಿ. ಮಗಳನ್ನಾರು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ನೋಡ್ಕೋಬೇಕು ನಾನು ಅಂತ. ಇವ್ರು ಅಕ್ಕದಿರ ಅವರು? ಅಷ್ಟೇ ಅವರು. ಇವನೇ ಲಾಸ್ಟ್. ಜಯರಾಮ್ ಅವರೇ ಲಾಸ್ಟ್. ಅವರು ಎಷ್ಟು ವರ್ಷ ಈಗ ಅವರಿಗೆ? 30 ವರ್ಷ. ಇವ್ರು ಇನ್ನ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು ಕೂಡ ದೊಡ್ಡವರು. ಅವ್ರು ಲಾಸ್ಟ್. ಅವಾಗೆಲ್ಲ ನೀವು ಆಸ್ಪತ್ರೆಗೆ ಹೋದ್ರ ಅಮ್ಮ? ಹಿಂಗೆ ಮಕ್ಕಳಿಗೆ ಈ ತರ ಹುಟ್ಟುತ್ತಾ ಇದಾರೆ ಅಂತ ಹೋಗಿದ್ವಿ. ಇಲ್ಲಿ ಮಣಿಪಾಲ ಅಂತೈತೆ ಕಣ್ಣೂರ್ ಹತ್ರ. ಅಲ್ಲಿಗೆ ಹೋದಾಗ ಇದೇ ಅವರು. ಇದು 2ನೇಳು, ಇವಳು ಫಸ್ಟ್ನೇಳು ಹಿಂಗೆ ಇದ್ದಿತ್ತು. ಇವಳು 2ನೇಳು. ಅವ್ರು 18 ವರ್ಷ. ಇವಳು 18 ವರ್ಷ ಇದ್ಲು, ಇವಳು 15 ವರ್ಷ ಇದ್ಲು. ನೀಲವತಿ ಸರೋಜಾ. ಲೀಲಾವತಿ ದೊಡ್ಡವರು. ಲೀಲಾವತಿನಾ? ಇವಳು ಅಲ್ಲ, ಇವಳು ಸರೋಜಾ, ಇವಳು ನೀಲವತಿ. 2ನೇಳು. ಕೆಳಗಡೆ ಅವರೆಲ್ಲ ಅವ್ರು ಕೂತ್ಕೊತಿತ್ತಿಲ್ಲ. ಹಿಂಗೆ ಇರ್ಬೇಕು. ಹಿಂಗೆ ಇದೆ ಕೂತ್ಕೊಳ್ಳೋದು ಇದೆಯಾ. ಮೇಘ ಇವರು ಸರೋಜ ಅಂತ ಇದಾರಲ್ಲ, ಅವರು ಈ ಕೂತವಳಲ್ಲ ಹಂಗೆ ಕೂತಿರ್ಬೇಕು. ಕೂತ್ಕೊಳ್ಳೋದು. ಈಗ ನಾನು ಹಂಗೆ ಕೂತ್ಕೊಳ್ಳೋದು ಅದೇ ತರ. ನೀವು ಅವ್ರನ್ನ ನೋಡಿದ್ರ ನಿಮ್ಮ ಅಕ್ಕದಿರನ್ನ ಇಬ್ರು ಚೆನ್ನಾಗಿದ್ದಾಗ? ಅಂದ್ರೆ ಒಂದ್ ಸ್ವಲ್ಪ ಕನ್ಸು ಬಿದ್ದಾಗ ಜ್ಞಾನ ಇರ್ತಿತ್ತು. ಆಗ ನಂಗೆ 5-6 ವರ್ಷ. 6 ವರ್ಷ. ನಂಗೆ ಅಷ್ಟೊಂದು ಜ್ಞಾನ ಇಲ್ಲ. ಆ ಅಕ್ಕಗೂ ಹೊಟ್ಟೆವರಿಕ ಕೂತ್ಕೊಳ್ಳಿ ಮಂಗಳ ಕೆಳಗಡೆ ಅಕ್ಕನ ಹೊಟ್ಟೆವರಿಕೊಂಡು ಹೋಗಿ ಕೂತ್ಕೋತಿದ್ರಿ ನೀವು? ಆಗ ಸ್ವಲ್ಪ ಜ್ಞಾನ ಐತೆ. ಅಪ್ಪ ಅಮ್ಮ ಬಿಟ್ಟು ಕೆಲ್ಸಕ್ಕೆ ಹೋಗೋದು, ನಮ್ಮ ಅಜ್ಜಿ ನೋಡ್ಕೊಳ್ಳೋದು. ಸ್ವಲ್ಪ ಜ್ಞಾನ, 100ಕ್ಕೆ ಒಂದು 20% ಜ್ಞಾನ. ನನಗೆ ಪೂರ್ತಿ ಜ್ಞಾನ ಇಲ್ಲ ನೋಡಿ. ನಾನು ಇಂಥ ಮಕ್ಕಳಿದ್ರು ಸರ್ಕಾರದಲ್ಲಿ ನನಗೆ ಏನು ಸಹಾಯ ಮಾಡಲಿಲ್ಲ. ಏನು ಮಾಡಲಿಲ್ಲ. ಹಿಂಗೈತಲ್ಲ ಪರಿಸ್ಥಿತಿ, ಮಾಡಬೇಕು ಅನ್ನೋ ಇದ್ದಿತ್ತು. ಎಲ್ಲ ಕೇಳಕ್ಕೂ ಹೋಗಿಲ್ಲ ನಮ್ಮ ಅಪ್ಪಿದವರಿಗೆ. ಅಂದ್ರೆ ತಂದೆ ಇರೋ ತನಕನು ತಂದೆ ಇರೋದ್ರಿಂದ ನಿಮಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ನಮಗೆ ನಮ್ಮ ಅಪ್ಪ ಸತ್ತ ಮೇಲೆ ನನಗೆ ಪ್ರಪಂಚದ ಜ್ಞಾನ ತಿಳ್ಕೊಂಡಿತ್ತು. ಅಲ್ಲಿವರೆಗೆ ನನಗೆ ಏನು ಅಂತ ಇಲ್ಲ. ಮಾಮೂಲಿ ಖುಷಿಯಾಗಿ ಆರಾಮಾಗಿದ್ದೆ. ನಮ್ಮಪ್ಪ ಯಾವಾಗ ತೀರೋಗ ಒಂದು 2-3 ತಿಂಗಳಾಯಿತು. ಹೊಟ್ಟೆ ಊಟಕ್ಕೆ ಹುಷಾರಿಲ್ಲದಾಗ ಎಲ್ಲ ಪ್ರಾಬ್ಲಮ್ ಆಯಿತು. ಆವಾಗಲಿಂದ ಜೀವನದ ಮೇಲೆ ಭಾಳ ಬೇಜಾರಾಗಕ್ಕೆ ಶುರುವಾಗ್ಬಿಡ್ತು. ಆಗ ನಿಮ್ಮ ಒಬ್ಬರನ್ನೇ ಬಿಟ್ಟು ಕೆಲ್ಸಕ್ಕೆ ಹೋಗೋರು? ಬಿಟ್ಟು ಹೋಗೋದು ಅಮ್ಮ. ಮಧ್ಯಾಹ್ನ ಊಟಕ್ಕೆ ಬರೋದು. ಅದು ಊಟಕ್ಕೆ ಬಂದು ಊಟ ಮಾಡಿಸಿ ಕೂರಿಸಿ ಹೊರಗಡೆಗೆಲ್ಲ ಕಳ್ಸಿ ಹೋಗೋದು. ಅಂದರೂ ಕೂತ್ಕೊಂಡೇ ಇರಬೇಕು ಅನ್ನೋ ನನಗೂ ಆಗೋದಿಲ್ಲ. ತೊಡೆ ನೋವು ಬರೋದು, ಕಾಲು ನೋವು ಬರೋದು, ಕೈ ನೋವು ಬರೋದು, ಬೆನ್ನು ಎದೆನು ಎಲ್ಲ ನೋವು ಬರೋದು. ಮೊದಲು ಬರ್ತಿದ್ದಿಲ್ಲ. ಇತ್ತೀಚೆಗೆ ಈಗ ನನಗೆ ಒಂದು ಅರ್ಧ ಗಂಟೆನೂ ಕೂರೋಕ್ಕಾಗಕ್ಕಲ್ಲ, ಮಲ್ಕೋಬೇಕು. ಫ್ರೆಂಡ್ಸ್ಗಳು ಕರೆಯಂದ್ರೆ ಸ್ಕೂಲ್ ಟೈಮು ಕಾಲೇಜ್ ಟೈಮು ಎಲ್ಲ ಹೋಗಿರೋರು. ಅಂದರೂ ಒಬ್ಬರನು ಅಂದರೂ ನನಗೆ ಅವ್ರು ಎಲ್ಲ ಟೈಮಲ್ಲೂ ಕರೆಯೋಕ್ಕೆ ಮಾಡೋ ನನಗೂ ಬೇಜಾರು ಅನ್ಸೋದು. ನನ್ನಿಂದ ಇನ್ನೊಬ್ರಿಗೆ ಹಿಂಸೆ ಕೊಡಬಾರ್ದು ಅನ್ನೋದೇ ಭಾವನೆ ನನಗೆ ಐತೆ ಹೊರ್ತು ನನ್ನಿಂದ ಇನ್ನೊಬ್ಬರಿಗೆ ನನ್ನ ಜೀವನ ನನ್ನದೇ ಕಳ್ಕೊ ಹೋಗ್ಬಿಡ್ಬೇಕು.
ಕಂಟ್ರೋಲ್ ಆಗ್ಬಾರ್ದು ಅಂತ ಇರೋವರೆಗೆ ಒಟ್ಟಿನಲ್ಲಿ ಎಲ್ಲ ಜನ ನೋಡ್ಕೊತವ್ರೆ. ಇರೋವರೆಗೆ ಇರ್ತೀನಿ, ಆಮೇಲೆ ದೇವ್ರಿಗೆ ಬಿಟ್ಟಿತ್ತು. ಇಲ್ಲ, ನೀವು ಚೆನ್ನಾಗಿರ್ಬೇಕು ಹಂಗಂತ ಹೇಳ್ಬಿಡಿ. ಒಂದು ಛಲ ಹೊತ್ಕೊಂಡು ನೀವು ಬದುಕ್ತಾ ಇರೋರು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ನನಗೆ ಇತ್ತೀಚೆಗೆ ಹುಷಾರಿಲ್ದಾಗ ನನ್ನ ಜೀವನ ಮೇಲೆ ನಂಬಿಕೆ ನನ್ನ ಮೇಲೆ ಇರೋಲ್ಲ, ಅಷ್ಟೊಂದು ಸುಸ್ತಾಗ್ಬಿಡ್ತೈತೆ. ಕರೆಕ್ಟು 6 ತಿಂಗಳಿಗೆ 3 ತಿಂಗಳಿಗೆ ಕರೆಕ್ಟು ಅದೇ ವಾಸಕ್ಕೋಸ್ತಲ್ಲಿ ನೀರು ತುಂಬ್ದಂಗೆ ಹಿಂಗೆ ಕೂತಿರ್ತಾನೆ. ಈಗ ನಾವು ಚೆನ್ನಾಗಿದ್ದೀವಿ, ಕುಡ್ದು ನೀರು ಸಡನ್ ಹೋಗ್ಬಿಡ್ತಿತ್ತು ಅವನಿಗೆ. ಸೈಡಿಗೆ ಬಂದು ಹೋಗೋದ್ರ ಹೊಟ್ಟೆ ಈ ಸಮದಲ್ಲಿ ಇರೋದಲ್ವ, ಇಲ್ಲಿರೋದು ಹೊಟ್ಟೆ. ಈ ಕಾಲ ಯಾವಾಗ್ಲೂ ಹಿಂಗೇನಾ ಅಮ್ಮ? ಈ ಕೆಳಗಡೆ ಎಲ್ಲ ಬಿಡಕ್ಕಾಗಲ್ಲ, ಆಗೋದಿಲ್ಲ. ಇದಕ್ಕೂ ಅಕ್ಕಿ ಬಂದ ಕೂರಕ್ಕಾಗಲ್ಲ, ಬಲ ಇಲ್ದಂಗ ಆಯ್ತದೆ. ಇಷ್ಟೇ ಕುತ್ತಿಗೆ ನೋವು ಬರುತ್ತೆ. ಕುತ್ತಿಗೆ ಎಷ್ಟು ಅಂದ್ರೆ ಈ ಕುತ್ತಿಗೆ ನಿಂತಿರೋದು ಈ ಕಾಲಿನಿಂದ. ಹಿಂಗೆ ಅಂದ್ರೆ ನೀವು ಕೈ ಸಹ ತೆಗ್ದಿಡ್ಬೇಕು. ಎಲ್ಲನೂ ಮಾಡ್ಬೇಕು. ಪ್ರತಿ ಒಂದು ಮೊದಲು ಹೆಂಗ ಕೈಯ ಕಾಲ ಬಡ್ಡಿ ಮ್ಯಾನಾಗೆ ಎಳ್ಕಳಿಗೆ ಹಿಂಗೆ ಇಟ್ಕೊಂಡೆ, ಹಿಂಗೆ ಹೆಂಗ ತಲೆ ಎಲ್ಲ ಹಿಂಗೆ ಹಿಂದಕ್ಕೆ ಮುಂದಕ್ಕೆ ಕಟ್ಕಡಿದೆ. ಇತ್ತೀಚೆಗೆ ಆಗೋದೇ ಇಲ್ಲ. ಆಗ ಕೆಲ್ಸಕ್ಕೆ ಎಷ್ಟು ವರ್ಷ ಹೋದ್ರಿ ಇದೇ ತರ ಇವ್ರನ್ನ ಬಿಟ್ಬಿಟ್ಟು ಅಮ್ಮ? ಅಂದ್ರೆ ಒಂದು 2 ವರ್ಷ ಹೋಯ್ತು. 2 ವರ್ಷ ಕೆಲ್ಸಕ್ಕೆ ಹೋಯ್ತು. 3 ವರ್ಷ ಹೋಗಿ 2 ವರ್ಷ 3. ನಮ್ಮ ರವಿ ಸರ್ ಮಡಿಕೇರಿಯಿಂದ ಅವ್ರು ಬೆಂಗಳೂರಿಂದ ಕಲ್ಸಾಗ ಯಾವಾಗ ಬಂದು ಇವ್ರು ಬಂದು ಹೋಗಿ ಇದ ಮಾಡ್ಕೋವಾಗಾದ್ಮೇಲೆ ಯಾವಾಗ ಪ್ರಚಾರ ಮಾಡಿದ್ರು ಟಿವಿಗೆ, ಆಗ ಅಮೌಂಟ್ ಬಂದಿದ್ರೆ ಅವತ್ತಿಂದ ನಮ್ಮಮ್ಮ ಬಿಟ್ಟು ಹುಟ್ಟಿದಂಥ 4 ಮಕ್ಕಳಲ್ಲಿ ಒಂದೇ ಮಗು ಚೆನ್ನಾಗಾಗಿದ್ದು ಅದು ಹೆಣ್ಮಗು. ಇನ್ನು 3 ಮಕ್ಕಳು ಕೂಡ ಇದೇ ರೀತಿ ವಿಕಲಾಂಗಚೇತನರಾಗಿ ಇರ್ತಾರೆ. ಆ ತಾಯಿ ತಂದೆ ಹೆಂಗ್ ಸಹಿಸ್ಕೋಬೇಕು ಅವ್ರನ್ನ, ಹೆಂಗೆ ಅವ್ರನ್ನ ಸಾಕಬೇಕು. ಅದು ಕಡು ಬಡತನ. ಎಲ್ಲೆಲ್ಲೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ನೋಡೋಣ ಅನ್ನೋ ಒಂದು ಇದಿವಿಲ್ಲ. ಆದ್ರೂ ಇವ್ರನ್ನ ನಿವಾಮ್ಸ್ಗೆಲ್ಲ ಕರ್ಕೊಂಡೋಗಿ ಚೆಕಪ್ ಮಾಡಿಸಿದ್ದಾರೆ. ಅವ್ರನ್ನ ಎಲ್ಲಾದ್ರೂ ಬೇರೆ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗಿದ್ರಾ ಹೆಣ್ಮಕ್ಳನ್ನ? ಆಗ ಅವರ ಕರ್ಕೊ ಹೋಗ್ನಿಲ್ಲ ಮೇಡಮ್. ಕರ್ಕೋಕೆ ಅಂದ್ರೆ ಆಗ ನಮಗೆ ಕಷ್ಟ, ಮಕ್ಕಳು ಸಾಕೋದೇ ನಮಗೆ ಕಷ್ಟ ಆಗಿತ್ತು. ಅವರ ಕರ್ಕೋಕಾಗ್ನಿಲ್ಲ. ಅವರು ನಮ್ಮ ಮಳಮೈನ ತಾಯೇ ಅಂದ್ರು. ಅವ್ರ ಮನೇಲಿ 3 ಅಂಗಕೊಟ್ರ ಮಕ್ಕಳು, ಅವ್ರ ತನಕಕ್ಕೆ ಪರದಾಡ್ತಿದ್ದಿಲ್ಲ, ಬೇಡಕ್ಕೆ ಬೇಡ ಅಂತ. ಅಂದ್ರೆ ಆಗ ನಮ್ಮ ಮಳಮಯ್ಯ ಅವ್ರ ಹಣೆ ಬರಲ್ಲ, ಹಂಗೆ ಬರೋದು ನಮಗೂ ಹಂಗೆ ಆಯ್ತಿತ್ತ, ಇಲ್ಲ ತನ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಹೇಳಿ ಮದುವೆ ಮಾಡಿದ್ವಿ. ನನಗೂ ಗತಿ ಇತ್ತಿಲ್ಲ. ಅವ್ರ ಮೇಲೆ ಏನು ಆಸ್ತಿ ಅಡವು ಏನೂ ಇಲ್ಲ. ಬುದ್ಧಿವಂತರ ಭಾವ ಮಳಮೈ ಭಾಳ ಬುದ್ಧಿವಂತ. ಅವ್ರಿಗೇನ ದೇವ್ರ ಹಂಗೆ ಕೊಟ್ಟಿರ್ಬೋದು, ನಮ್ಗೆ ಯಾಕೆ ಕೊಡ್ತಾನೆ ಸುಮ್ಮನೆ ಅಂತ ಹೇಳಿ. ಆಗ ಎಲ್ರು ಈ ತರ ಇರಲ್ಲ ಅಮ್ಮ. ನಿಜವಾಗ್ಲೂ ಮನೆಯವರು ಬೇಡ ಅಂತಂದ್ರು ಅವ್ರು ಇಲ್ಲ ನಾನು ಮದ್ವೆ ಆಗ್ತೀನಿ. ಯಾಕೆಂದ್ರೆ 3 ಜನ ಅದೇ ತರ ಮಕ್ಕಳು. ಇವಳನ್ನ ಮದ್ವೆ ಆಗಿ ಎಲ್ಲಿ ನನ್ ಮಕ್ಳು ಹಂಗೆ ಉಟ್ಬಿಡ್ತಾರೆ ಅಂತ ಯೋಚನೆ ಮಾಡೋರ ಹೆಚ್ಚು. ಅಂತದ್ರಲ್ಲಿ ಅವ್ರು ದೊಡ್ಡ ಮನ್ಸ್ ಮಾಡಿ ಮದ್ವೆ ಆಗಿದ್ದಾರಲ್ಲ. ಆದ್ರು ಆಗ ನನಗೆ ಮಾಡಕ್ಕೂ ಅವ್ರ ಮಲ್ಲೂ ಏನು ಆಸ್ತಿ ಅಡುಗೆ ಏನೂ ಇಲ್ಲ. ಒಂದು ಮನೆ ಒಂದು ಬಿಟ್ರೆ ಅವ್ರೀಗ ಬಂದು ಹಾಸನದಲ್ಲಿರೋದು, ಬಾಡಿಗೆ ಮನೆ ಮಾಡ್ಕೊಂಡು ಅವಳಿಗೆ 2 ಜನ ಅವಳ ಜೋಳಿ ಮಕ್ಕಳು ಚೆನ್ನಾಗಿದ್ದಾರೆ ಮಕ್ಕಳು. ಮಾತ್ರ ದೇವ್ರದಿಂದ ನನಗೆ ಅದೇ ಆಸ್ತಿ ಅಡವು ಎಲ್ಲ. ನನ್ನ 3 ಮಕ್ಕಳು ಅಂಗಕೊಳ್ರ ಮಕ್ಕಳದ ಪ್ರೀತಿ ಎಲ್ಲ ಅವರೇ ಕೊಡ್ತಾವ್ರೆ. ನಿಜ. ಈಗ ನೋಡಿ, ನೀವು ಮಗಳಿಗೆ ಆಸ್ತಿ ಇಲ್ಲ ಅಂತ ಎಲ್ಲ ಹೇಳಿದ್ರಲ್ಲ, ಹಂಗಂತ ಹೇಳ್ಬಿಡಿ. ನಿಮ್ಮ ಅಳಿಯನೇ ದೊಡ್ಡ ಆಸ್ತಿ, ನಿಮ್ಮ ಮಕ್ಳು 2 ಮಕ್ಳೇ ದೊಡ್ಡ ಆಸ್ತಿ ಅನ್ಕೊಳ್ಳಿ. ಯಾಕೆ ಗೊತ್ತಾ, ಅವ್ರು ದೊಡ್ಡ ಮನ್ಸ್ ಮಾಡಿ ನಿಮ್ ಮಗಳನ್ನ ಏನಾರು ಮದ್ವೆ ಆಗಿಲ್ಲ ಅಂತಂದಿದ್ರೆ ಇಂಥ ಮಕ್ಳು ನಿಮ್ಗೆ ಇಷ್ಟು ಪ್ರೀತಿ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಆಸ್ತಿ ತಗೊಂಡ್ ಏನ್ ಪ್ರಯೋಜನ ಇಲ್ಲ. ಅವನೇ ನನಗೆ ದೊಡ್ಡ ಆಸ್ತಿ. ಅವರು ಮತ್ತೆ ನಿಮ್ಮ ಮೊಮ್ಮಕ್ಳು ಅಷ್ಟು ಪ್ರೀತಿನ ಕೊಟ್ಟಿದ್ದಾರಲ್ಲ. ಭಾವ ಅಂತ ಹಂಗೆ ಅಂಗಕೊಳ್ರ ಹುಡುಗ ಹೆಂಗ್ ಕೂತವನೆ, ಅವನಿಗೆ ಬೆಲೆ ಕೊಡಬಾರ್ದು ಅನ್ನೋದೇನು ನನ್ನ ಮೈಲಿಲ್ಲ. ಇವು ಅಷ್ಟು ಬೇಕಾರೆ ಇನ್ನೊಬ್ರು ಕೊಡ್ತಾರ ಇಲ್ವಾ, ಇವನ್ ಹೇಳಿದ ಮಾತು ಒಂದು ಮಾತು ಮಿತ್ ಮೀರಾಕ. ತಿರುಗಿ ಇಲ್ಲಿವರೆಗೂ ಮದುವೆ ಆಗಿ 14-15 ವರ್ಷ ಆಯ್ತು. ಇವತ್ತು ಭಾವ ಅಂದ್ರೆ ಅಷ್ಟು ಪ್ರೀತಿಲಿ ನೋಡ್ಕೊತಾರೆ. ಮತ್ತೆ ನನಗೊಂದ್ಸತಿ ಹುಷಾರಿತ್ತಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಾಗ ನನ್ನ ಹಳಮೈನೇ ಇವ್ನು ಸೇವೆ ಮಾಡಿತ್ತು. ಮಗಳು ನನ್ನ ಹತ್ರ ಇದ್ಲು. ಅಮ್ಮ ಹಳಮೈನೇ ಮಂಗಿಸ್ಕೊಳ್ಳೋದು, ಊಟ ಮಾಡಿಸೋದು ಎಲ್ಲ. ಇವನಿಗೆ ಒಂದು ರಾತ್ರಿಗೆ ಒಂದು 10 ಸತಿನಾರು ಹೊಳ್ಸಾಡ್ಬೇಕು. ಒಂದ್ ರಾತ್ರಿ 10 ಸರಿ ಹೊಳ್ಸಾಡ್ಬೇಕು ಮಲಗಿದಾಗ. ಮನಗಿದ್ದಾಗ ಹಿಂಗ್ ಮನಗ್ತಾನಲ್ಲ, ಮೈ ನೋವು ಬರುತ್ತೆ. ಮೈ ನೋವು ಬಂದಾಗ ತಿರ್ಗಕ್ಕಾಗಲ್ಲ. ಇವ್ರೇನೆ ಅವ್ರು ಕರೆದಾಗ ನೀವ್ ಎದ್ದೇಳಿಸ್ಬೇಕು. ಒಂದೊಂದ್ ರಾತ್ರಿ ನಾನು ಕೂತ್ ಬಿಟ್ರೆ ಬೆಳಕ್ ಕರ್ಸೇ ಬಿಡ್ತೀನಿ, ಮನ್ಗದೇ ಇಲ್ಲ. ಅಂದ್ರೆ ಇವ್ರನ್ನ ನೋಡ್ಕೋಬೇಕಲ್ಲ. ಒಂದು ಸ್ವಲ್ಪ ಹೊತ್ತು ಮಂಗಿರ್ತಾನೆ ಅಷ್ಟ. ಮತ್ತೆ ಅಮ್ಮ ಆ ಕಡೆ ತಿರ್ಸು, ಅಮ್ಮ ಈ ಕಡೆ. ನಾನು ಆ ಟೈಮಲ್ಲಿ ನಿದ್ದೆಲ್ಲಿ ಹೋಗ್ಬಿಟ್ರೆ ಕೂಗ್ತಾನೆ ಜೋರಾಗಿ. ಅದಕ್ಕೆ ಒಂದೊಂದು ಧ್ಯಾನ ಮಾಡ್ಕೊಂಡು ಮನ್ಗದೇ ಇಲ್ಲ. ನಾನು 1 ವಾರ ಅಂದ್ರೆ 8 ದಿವಸದಲ್ಲಿ 3 ದಿವಸ ಮನಗೋದು. 4 ದಿವಸ ಕೂತೆ ಕತೆ ಆಗ್ತೀರಾ. ಆ ತರ ನೋಡ್ಕೋತಾ ಇದ್ರ ಹುಟ್ಟದಾಗ್ಲಿಂದನು. ಈಗ 30 ವರ್ಷ ಜೈರಾಮ್ ಅವ್ರಿಗೆ, 30 ವರ್ಷದಿಂದ ಇದೇ ತರ. ಇವ್ರೊಬ್ರು ಅಲ್ದೆ ಇನ್ನೂ 2 ಮಕ್ಕಳು ಅದೇ ತರ ನೋಡ್ಕೊಂಡಿದ್ರ. ಅವ್ರು ಹಂಗೆ ಹೊಳಸಾಡ್ಬೇಕಾಯ್ತು. ತಾಯಿ ಅಂದ್ರೆ
ಹೇಳ್ತಾರಲ್ಲ ತಾಯಿ ಅನ್ನಕ್ಕೆ ಪದಗಳೇ ಇಲ್ಲ ಅನ್ನೋದಕ್ಕೆ ರುಕ್ಮಿಣಿ ಅಮ್ಮನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹುಟ್ಟಿದಂತ ಅಷ್ಟು ಮಕ್ಕಳನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿದೆಯಲ್ಲ ಅದು ಅಸಾಧ್ಯ. ಆ ತಾಯಿ ಪಾಪ ಹಿಂಗೆ ನೋಡ್ಕೋತಿದಾರಲ್ಲ ನೋಡಿ, ಹಿಂಗೆ ಇಡಬೇಕು ಕಾಲು ನೋವು ಅಂದಾಗ. ಮೈ ನೋಡಿ ಮೂಳೆ ಮುರ್ಕಂದ್ರಿ ನರಿ ಅಂತೇಳಿ. ನಿಜವಾಗ್ಲೂ ಕಷ್ಟ. ಈಗ ಅದೇ ತಿರ್ಗಾಡ ಮಕ್ಕಳಾಗಿರೋ ನನ್ನ ಮಗ ತಂದು ಹಾಕ್ತಾನೆ ಅಂತೆಲ್ಲ ನೋಡ್ತಾರೆ. ಭಗವಂತ ನಮ್ಮ ಪರಿಚಯ ಮಾಡೋಕ್ಕಾಗೆ ಕೊಟ್ಟಿರ್ಬೋದೇನೋ, ಇವಳು ಸಾಕ್ತಾಳೋ ಸಾಕಾಕಲ್ವೋ ಅಂತ ನೋಡೋಕ್ಕೆ ಕೊಟ್ಟವನೋ ಏನೋ ಅದಾವ. ಅವ್ನು ನನಗೆ ಕೊಟ್ಟಿತ್ತು ವರ ಅಂತ ತಿಳ್ಕೊಂಡು ನಾನು ನಂಗೆ ಇವತ್ತು ತಿರ್ಗಾಡ ಮಕ್ಕಳಕ್ಕಿಂತ ಇವನ ಕಂಡ್ರೆ ನಂಗೆ ತುಂಬ ಇಷ್ಟ. ಮಗಳ ಮೇಲೆ ಅಷ್ಟು ಪ್ರೀತಿ ಕಡಿಮೆ, ಇವನ ಕಂಡ್ರೆ ತುಂಬ ಇಷ್ಟ ನನಗೆ. ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರಲ್ಲ ಜಯರಾಮ್ ಅವರು. ಅಮ್ಮ ಅಂದ್ರೆ ಅವ್ರಿಗೂ ತುಂಬಾ ಪ್ರೀತಿ ಇದೆ. ನನಗೆ ಹುಷಾರಿಲ್ದಾಗ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಕಾಲು ಕಟ್ಕೊತೀನಿ, ನನಗೆ ನಮ್ಮ ಅಮ್ಮನ ಬಿಟ್ಟರೆ ಯಾರೂ ಇಲ್ಲ, ನಂಗೆ ಅದು ಒಂದು ಬೇಜಾರತ್ತೆ. ನನಗೆ ನಮ್ಮ ತಾಯಿ ಉಳಿಸ್ಕೊಡಿ ಅಂತ ಬೇಡಿಕೆ ಬಿಟ್ಟಂತೆ. ನಂಗೆ ಸ್ವಯನೇ ಇತ್ತಿಲ್ಲ. ಎಷ್ಟು ವರ್ಷ ಆಯ್ತು ಈ ಥರ ಆಗಿ? ಒಂದು 3 ವರ್ಷದ ಹಿಂದೆ. ಏನಾಗಿತ್ತು ಅಮ್ಮ? ಹುಷಾರಿತ್ತಿಲ್ಲ, ಹಿಂಗೆ ಬೇಜಾರಕ್ಕೆ ಒಂದು ಸತಿ ಭಾಳ ಜನ ಕುಡ್ದಿತ್ತು ನಿಜ. ಅಯ್ಯೋ, ಅದು ಯಾಕಂತ ಕೆಲಸ ಮಾಡಕ್ಕೆ ಹೋಗಿದ್ರಿ? ಇರೋ ಬದುಕನ್ನ ಹಾಳು ಮಾಡ್ಕೊಂಡ್ಬಿಡ್ತಿದ್ರಲ್ಲ ನೀವು. ಕುಡ್ದಿದ್ದೆ ನಾನು, ಬದುಕನೇ ಬಾರ್ದು ನಾನು ಯಾಕೆ ಬಂದು ನಂಗೆ ಇವನಿಗೆ ಕೊಡೋಕೆ ಮನಸ್ಸು ಬರ್ನಿಲ್ಲ. ನಾನು ಆ ಕರ್ಮಕ್ಕೆ ಎಲ್ಲಿ ಹೋಗ್ಲಿ ಅಂತ ನಾನೇ ಬದುಕಬಾರ್ದು ಅಂತ ಆ ರೀತಿ ಮಾಡಿಬಿಟ್ಟಿದ್ದೆ. ಮನೇಲಿ ಕಷ್ಟ ಎಲ್ಲನೂ ನೋಡಿಬಿಟ್ಟು ಹಂಗೆ ಮಾಡ್ಕೊಂಡಿದ್ದೆ. ಒಂದು ಸತಿ ಆ ಟೈಮಲ್ಲಿ ಡಾಕ್ಟ್ರ್ ಕಾಲು ಹಿಡಿದು ಮಾತ್ರ ಅವರು ಡಾಕ್ಟ್ರಲ್ಲ ದೇವರು ಅನ್ಬೇಕು ನಾನು. ಅದು ಸಾಧ್ಯತೆ ಕಳೆನಸಿಕ 6 ತಿಂಗಳು. ದೇವರೇ ಅಲ್ವಾ ಡಾಕ್ಟ್ರುಗಳು. 6 ತಿಂಗಳು ನಾನು ಬಾಯಿಗೆ ನೀರು ಹುಯ್ಯಕತ್ತ, ನೀರು ಹೋದ್ರೂ ಉರಿಯೋದು, ಪೂರ್ತಿ ಮಾಂಸ ಎಲ್ಲ ಬೀಳೋದು ಹಂಗೆ. ಈ ಥರ ನನ್ನ ಜೀವನ ಆಯ್ತಲ್ಲ ಅಂತ ಪಾಯ್ಸನ್ನ ಕುಡ್ಬಿಟ್ಟಿದ್ರಿ. ಯಾವುದು ಇದು? ಕಳೆನಸಿಕ. ಕಳೆನಸಿಕ. ಆಮೇಲೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ರಿ? 1 ತಿಂಗಳು ಐಸ್ವಾಡಲ್ಲಿ. ಹಾಸನದಲ್ಲಿ 1 ತಿಂಗಳು ಪೂರ್ತಿ ಇದ್ದೆ. ಅದು ಪೂರ್ತಿ ಲಜ್ಲು ಸುರಿಸಿ ಅವರು ಡಾಕ್ಟ್ರುಗಳೇ ಪೂರ್ತಿ ಖರ್ಚೆಲ್ಲ ಅವ್ರದ್ದು, ಸರ್ಜನ್ ಡಾಕ್ಟ್ರು. ಅದು ಏನು ಖರ್ಚಾರು ಇವನ್ನ ನೋಡ್ಬಿಟ್ಟು ಅದು ಏನು ಎಷ್ಟು ಖರ್ಚಾರು ನಾನು ಮಾಡಿ ಉಳಿಸ್ಕೊಡ್ತೀನಿ ಅಪ್ಪ ಅಂತ ಆ ಖರ್ಚೆಲ್ಲ ಅವರೇ ಹಾಕಿತ್ತು. ಹಿಂಗೆ ಗೊತ್ತಾಯ್ತು ಅಮ್ಮ ವಿಷ ಕುಡ್ದವ್ರೆ ಅಂತ? ಅಮ್ಮ ವಿಧ ಕುಡ್ದೈತೆ ಅಂತವ ಹಿಂಗೆ ಈಚೆ ಕಡೆ ಕೂತಿದ್ದೆ. ಇಲ್ಲೇನೆ ಮನೆ ಒಳಗಡೆ ಕೂತಿದ್ದೆ. ಅಮ್ಮ ತಾಯಿ ಮನೇಲಿತ್ತು. ತಾಯಿ ಮನೇಲಿದ್ದಾಗ ಒಂಥರ ವಾಯ್ಸು ಹೆಂಗೆ ಆಗ್ತಿತ್ತು, ಕಿರಿಚ್ಕತ್ತಿತ್ತು. ಯಾಕಮ್ಮ ಅಂದರೆ ಏನು ಹೇಳಲಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಇಲ್ಲೇ ಕೆಲಸ ಮಾಡ್ತಿದ್ದ, ಅವನು ಫೋನ್ ಮಾಡಿ ಕರೆದೆ, ದರ್ಶನ್ ಅಂತ ಕರೆದೆ. ಒಡ್ ಬಂದ, ನೋಡ ಅಮ್ಮ ಯಾಕೆ ಹಂಗೆ ಆಡ್ತೈತೆ ಅಂದೆ. ಓ ವಿಷ ಕುಡ್ದೈತೆ ಕಣೋ ಅಂದ. ಹಂಗೆ ಅಂದಕ್ಕೆ ನನಗೆ ಏನು ಮಾಡ್ಬೇಕು, ನನಗೆ ಏನಾಗೋಯ್ತು ಗೊತ್ತಿಲ್ಲ. ಆಮೇಲೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ, ಆಂಬುಲೆನ್ಸಿಗೆ ಕರ್ಕೊ ಹೋದ್ವಿ. ಆಗ ಡಾಕ್ಟ್ರಿಗೆ ಕೈ ಮುಗಿತೀನಿ, ಕಾಲು ಬೀಳ್ತೀನಿ. ಓ ನಾನು ಏನೇನು ಬೇಡಿದ್ನ ಅದು ಹೇಳಂಗಿಲ್ಲ ಬಿಡಿ. ಆಗ ಅವರು ಡಾಕ್ಟ್ರುಗಳು ಉಳಿದ ದೇವರು ಅನ್ನೋದ್ರಿಂದ ನಾನು ಅವ್ರಿಗೆ ದೇವರೇ. ಅವ್ರೇನು ಹೇಳೋದು, ಕಾಪಾಡಿ ನಮ್ಮಮ್ಮನ ಉಳಿಸ್ಕೊಟ್ರು. ನಮ್ಮಮ್ಮ ಆಗ ನನ್ನ ತಮ್ಮಯ್ಯ ನಮ್ಮಮ್ಮನ ಬಿಟ್ರು ನನಗೆ ಜೀವನವೇ ಕತ್ಲಾಗಿ ಹೋಗ್ಬಿಡ್ತೈತೆ. ಜೀವನವೇ ಕತ್ಲೆ, ಉಳಿಸ್ಕೊಡಿ ನಿಮ್ಮ ತಮ್ಮಯ್ಯ ಕಾದು ಬಿಡ್ತಂತೆ. ನಾನು ಏನೇನೋ ಹೇಳಿದ್ನ ನಾನು ಹೋಗಿ. ಅವರು ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಕಾಪಾಡಿದ್ರು. ಅಮ್ಮ ಓದೋದಾಗ ಬಂದು ನನಗೂ ಹೊಸದು ಪ್ರಪಂಚವೇ ಬಂದಂಗಾಯ್ತು. ನೀವೇನು ಹೇಳಿದ್ರಿ ಆಗ ಅಮ್ಮಂಗೆ? ಅಮ್ಮಗೆ ಏನು ಹೇಳಿದೆ, ಯಾಕೆ ಹಿಂಗೆ ಮಾಡ್ಕೊಂಡೆ ನನಗೆ ಹೇಳೋದಲ್ವಾ, ನೀವು ಅದು ನಾನೇ ಮಾಡಲಿ, ನಾನೇನು ಇರ್ತೀನ ಇರೋಕತ್ತೆ, ನೀವು ಹೋಗಿ ಇನ್ನೇನು ತಾನೇ ಒಂದು 2 ತಿಂಗಳು ಇರ್ತೀನಿ. ನಮ್ಮನ್ನು ನಾನು ಊಟ ಮಾಡಿದೆ, ಹೋಗೋದು ಹೋದ್ರೆ ನನಗೂ ಕೊಟ್ಟೆ ಹೋಗಿವ ಅಂದೆ. ಇನ್ನೇನಂದು ನಮ್ಮಮ್ಮನ ಜೊತೆ ಮಾತಾಡೋದು ಕಡಿಮೆ. ಏನು ಹಂಗೆ ಮನಸ್ಸಿಂದ ನಾವು ಅಮ್ಮನ ಜೊತೆ ಹೇಳೋಕ್ಕಲ್ಲ, ಹೇಳೋದು ಇಲ್ಲ. ಇನ್ನೂ ಅವರು ಯೋಚನೆ ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ ಅಂತ ಹೇಳಕ್ ಹೋಗಲ್ಲ. ಅದ್ರ ನಾವು ಕೇಳಕ್ಕಲ್ಲ, ನಂಗೆ ತಡ್ಕೊಳಕ್ಕಾಗಲ್ಲ. ಅದ್ರ ನಾವು ಕೇಳ್ಕೊಳ್ಳೋದಿಲ್ಲ, ನನಗೆ ಸಹಿಸ್ಕೊಳಕ್ಕಾಗಲ್ಲ, ನನ್ನ ನಮ್ಮ ಅಮ್ಮನ ಹತ್ರ ಹೇಳಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ರು ಏನಾದರೂ ಬೇಜಾರು ಮಾಡಿಕೊಂಡು ನಾವು ಹತ್ರ ಜಯರಾಮ್ ಅವ್ರಿಗೂ ನೋಡೋಕ್ಕಾಗಲ್ಲ. ಇವರೆಲ್ಲನೂ ನೋವನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕಣ್ಣಲ್ಲಿ ಬರೋ ನೀರನ್ನ ನೋಡಿ ಇವರು ಸಹಿಸ್ಕೊಳಕ್ಕಾಗಲ್ಲ. ಇದು ಇವರು ಹೇಳೋದು.